ಜೀವದಿಂದ ಎದ್ದ ಯೇಸುವು, ಆಮೇನ್. ಮರಣವನ್ನು ಜಯಿಸಿರುವಂಥ ಯೇಸು. ಆದಿಕಾಲದಲ್ಲಿ ಫರೋನ್ ಇದ್ದನು, ಪ್ರಪಂಚವನ್ನು ಆಳ್ವಿಕೆ ಮಾಡಿದ್ದಾನೆ. ಆದರೆ ಆತನು ಸತ್ತೋಗಿದ್ದಾನೆ, ಯಾರೂ ನೆನಪು ಮಾಡಿಕೊಳ್ಳಿಲ್ಲ. ಹಲ್ಲೆಲೂಯಾ. ನೆಬೂಕದ್ನೆಚ್ಚರ್ ಪ್ರಪಂಚವನ್ನು ಆಳ್ವಿಕೆ ಮಾಡಿದ್ದಾನೆ, ಸತ್ತೋದ್ಮೇಲೆ ಯಾರೂ ನೆನಪು ಮಾಡಿಕೊಳ್ಳಿಲ್ಲ. ಪಾರಸಿಕ ರಾಜ್ಯನು, ಪರ್ಷಿಯ ರಾಜ್ಯನು ಎಸ್ತೇರ್ ಕಾಲದಲ್ಲಿ ಪ್ರಪಂಚವನ್ನು ಆಳ್ವಿಕೆ ಮಾಡಿದ್ದಾನೆ, ಆದರೆ ಸತ್ತೊಳಗಿಂದ ಮೇಲಕ್ಕೆ ಎದ್ದಿಲ್ಲ. ಅಲೆಕ್ಸಾಂಡರು ಪ್ರಪಂಚವನ್ನೇ ಆಳ್ವಿಕೆ ಮಾಡಿದ್ದಾನೆ 40 ವರ್ಷ ಒಳಗಾಗಿ, ಆದರೆ ಆತನು ಸತ್ತು ಹೋಗಿದ್ದಾನೆ. ಸೀಸರ್ ಅನ್ನುವಾತನು ರೋಮ ಚಕ್ರವರ್ತಿ, ಆತನು ಪ್ರಪಂಚವನ್ನು ಆಳ್ವಿಕೆ ಮಾಡಿದ್ದಾನೆ, ಆದರೆ ಸತ್ತು ಹೋಗಿದ್ದಾನೆ ಆತ. ಹಲ್ಲೆಲೂಯಾ. ಆದರೆ ಯೇಸುವು ಮರಣದೊಳಗಿಂದ ಮೇಲಕ್ಕೆ ಎದ್ದಿದ್ದಾನೆ. ಹಲ್ಲೆಲೂಯಾ. ಆತನನ್ನು ನಾವು ಆರಾಧಿಸುತ್ತೇವೆ. ಆಮೇನ್. ಯೇಸುವು ಸತ್ತರೊಳಗಿಂದ ಮೇಲಕ್ಕೆ ಎದ್ದಿದ್ದಾನೆಂದರೆ ನಮಗೆ ಕೂಡ ಮರಣದ ಇಲ್ಲದಂತೆ ನಮಗೆ ಮಾಡಿದ್ದಾನೆ. ಆಮೇನ್. ಆತನ ಮರಣವನ್ನು ಜಯಿಸಿದ್ದಾನೆಂದರೆ ನಾವು ಕೂಡ ಕ್ರಿಸ್ತನಲ್ಲಿ ಮರಣವನ್ನು ಜಯಿಸಿದ್ದೇವೆ. ನಾವು ಈ ಲೋಕದ ಪ್ರಯಾಣ ಮುಗಿಸಿದ ನಂತರ ನಾವು ನರಕಕ್ಕೆ ಹೋಗುವುದಿಲ್ಲ, ಮರಣಕ್ಕೆ ಹೋಗುವುದಿಲ್ಲ, ನಾವು ಜೀವಕ್ಕೆ ಹೋಗುತ್ತೇವೆ, ಕ್ರಿಸ್ತನಲ್ಲಿ ಹೋಗುತ್ತೇವೆ. ಹಲ್ಲೆಲೂಯಾ. ಅದಕ್ಕಾಗಿ ಆತನು ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನು. ನಮ್ಮ ಹೃದಯಪೂರ್ವಕವಾಗಿ ಆತನಿಗೆ ಸ್ತುತಿ ಮಾಡಬೇಕು.